ಈಗ ನಾನು ಏನು ಮಾಡ್ತಾಯಿದ್ದೀನಿ ಗೊತ್ತಾ, ಬನ್ನಿ ಬನ್ನಿ. ಇವಳೇನು ಹುಚ್ಚಿನ, ಏನು ಮಾಡ್ತಾಯಿದ್ದಾಳೆ ಇವಳು? ಇಷ್ಟೊಂದು ಕುಕ್ಕರ್ಗೆ ಅನ್ನ ಹಾಕ್ಕೊಂಡು ಕವರ್ಗೆ ಹಾಕ್ಕೊತಾಳಲ್ಲ. ಯಾರು ಪಾಪ ಯಾರು ಮನುಷ್ಯರು ಬೀದಿಲಿ ಬಿದ್ದಿರ್ತಾರಲ್ಲ ಅವ್ರಿಗೆ, ಅಥವಾ ಕೂತಿರ್ತಾರಲ್ಲ ಕುಡ್ಕೊಂಡು, ಅವ್ರಿಗೇನಾರು ಊಟ ಕೊಡೋಕ್ಕೆ ರೆಡಿ ಮಾಡ್ಕೊತಾಳ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನೋ ವೇ, ಚಾನ್ಸೇ ಇಲ್ಲ. ನಾನು ಅಂಥವ್ರಿಗೆಲ್ಲ ಊಟ ಹಾಕಲ್ಲ. ನಾನು ಹಾಕೋದು ದೇವ್ರ ಮಕ್ಳಿಗೆ. ಮೇ ಬಿ ಗೊತ್ತಿರಬೇಕು ದೇವ್ರ ಮಕ್ಕಳು ಯಾರು ಅಂತ ತೋರಿಸ್ತೀನಿ, ವೆಯ್ಟ್ ಮಾಡಿ. ಇದಕ್ಕೆ ಮೊಸರು, ರೈಸು, ಮೊಟ್ಟೆ ಎಲ್ಲ ಹಾಕಿ ಅವ್ರಿಗೆ ಊಟ ಕೊಡೋಣ ಅಂತ ರೆಡಿ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಜನಗಳು ಹೊತ್ತಿಗೆ ತಲೆ ಸರಿ ಇಲ್ಲ. ಅವ್ರಿಗೆ ಹೊಟ್ಟೆ ತುಂಬ ಊಟ ಕೂಡ ಬಿಡಲ್ಲ. ಏನೋ ಅವ್ರು ಇಲ್ದಿರೋ ಟೈಮ್ ನೋಡಿ ಹಾಕೋಕ್ಕೆ ನಾವು ಹೋಗ್ತೀವಿ. ಬಾಕ್ಸಲ್ಲಿ ತಗೊಂಡೋಗೋಣ ಅಂದರೆ ಜಗಳ ಆಗುತ್ತೆ ಅಂತ ಭಯ. ಅದಕ್ಕೆ ಕವರಿಗೆ ಕಟ್ಟಿ ಪ್ಯಾಕ್ ಮಾಡಿ ಈಗ ದೇವ್ರ ಮಕ್ಳ ಹತ್ರ ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲಿಬ್ರು ಇದ್ದಾರೆ, ಇವರಿಬ್ಬರಿಗೆ ಹಾಕ್ತೆ. ಅವರಿಬ್ಬರು ಹೊಟ್ಟೆ ತುಂಬ ತಿಂದಿದ್ದಾರೆ. ಬಟ್ ಅಲ್ಲಿರೋರಿಗೆ ಇದು. ಓಕೆ, ಲೆಟ್ಸ್ ಗೋ, ಹೋಗೋಣ. ಆ್ಯಕ್ಚುಲಿ ನಾನು ಹೇಳಿದೆ ಅಲ್ಲ ದೇವ್ರ ಮಕ್ಕಳು ಅಂತ. ದೇವ್ರ ಮಕ್ಕಳಲ್ಲಿ ದೊಡ್ಡ ಮಗಳು ಅಲ್ಲಿ ಮಲಗಿದ್ದಾಳೆ, ಇನ್ನು ಚಿಕ್ಕ ಮಕ್ಕಳೆಲ್ಲ ಇಲ್ಲಿದ್ದಾರೆ. ಅದೇ ನಾನು ಹೇಳಿದ್ನಲ್ಲ ಅಮ್ಮ ತಾಯಿ ಅಂತ, ಅವ್ರ ಮಕ್ಕಳು ಇವರೆಲ್ಲ. ನೋಡಿ ಇವರೇ ದೇವ್ರ ಮಕ್ಕಳೆಲ್ಲ. ಬಂದ್ರ ಸೈಡ್ಗೆ, ಇಲ್ಲ ಆ ಸೈಡ್ ಹೋದರೆ ಬೆಟರ್ ಅನ್ಕೋತೀನಿ. ಇವರೇ ನೋಡಿ ದೇವ್ರ ಮಕ್ಕಳು. ಇದು ಅಮ್ಮ, ಇವರೆಲ್ಲ ಮಕ್ಕಳು. ಆ್ಯಕ್ಚುಲಿ ಅದೊಂದು ಅಲ್ಲಿ ಉಳ್ಕೊಂತು. ಮನುಷ್ಯಗೆ ಹಾಕೋ ಬದಲು ಇವ್ರಿಗೆ ಹಾಕಿದ್ರೆ ನಾವು ನರ್ಕಕ್ಕೆ ಹೋಗ್ತಿದ್ದವರು ಕೂಡ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇವ್ರಿಗೆ ನಿಯತ್ತು ಜಾಸ್ತಿ, ಮನುಷ್ಯಂಗೆ ಇಲ್ಲ ನಿಯತ್ತು. ಅದರಲ್ಲೆಲ್ಲ ಊಟ ಹಾಕಿದ್ರೆ ಬೈತಾರೆ, ಅದೊಂದು ಭಯ. ಆದಷ್ಟು ನೈಟ್ ಹೊತ್ತು ಹಾಕಕ್ಕೆ ಟ್ರೈ ಮಾಡ್ತೀವಿ. ನೋಡಿ ಎಷ್ಟು ಹೊಟ್ಟೆ ಹಸ್ಕೊಂಡಿರ್ತವೆ ಅನಿಸುತ್ತೆ. ನಾವು ಒಂದೇ ಟೈಮ್ ಊಟ ಹಾಕೋದು, ಮಾರ್ನಿಂಗ್ ಹೊತ್ತು ಸ್ವಲ್ಪ ಬಿಸ್ಕೆಟ್ಸು ಅದು ಇದು ಹಾಕ್ತೀವಿ. ಈ ಟೈಮಲ್ಲಿ ಹೊಟ್ಟೆ ತುಂಬ ಊಟ ಹಾಕ್ತೀವಿ. ಇಲ್ಲ ಈಗ ಇಷ್ಟು ದೇವ್ರ ಮಕ್ಕಳೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ನನಗಂತೂ ಫುಲ್ಲು ಖುಷಿ ಇವ್ರಿಗೆ ಊಟ ಹಾಕೋದ್ರಲ್ಲಿ. ಇನ್ನೂ 2 ಮರಿ ಕಾಣಿಸ್ತಾ ಇಲ್ವಲ್ಲ. ಇದು ನೋಡಿ ಎದ್ರುಕೊಂಡು ಇದೆರಡು ಈ ಸೈಡ್ ಕೂತಿದೆ. ಬಟ್ ಅವ್ರ ಅಮ್ಮ ಚೆನ್ನಾಗಿ ತಿಂದರೆ ಅವ್ರಿಗೆಲ್ಲ ಹಾಲು ಕೊಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ. ಸೊ ಅವರಮ್ಮ ತಿಂತಾಯಿದ್ದಾಳೆ. ನಾವು ತಿನ್ನೋವರೆಗೂ ಇರೋಣ ಅಂತ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಚಿಕ್ಕದ್ರಿಂದ ಎಷ್ಟು ಸೇಫಾಗಿ ಕಾಯ್ದಿದ್ದಾಳೆ ಅಂದರೆ ಇವಳು ಗ್ರೇಟ್. ಆರಾಮಾಗಿ ಹೊಟ್ಟೆ ತುಂಬ ಅನಿಸುತ್ತೆ. ಒಂದು ಬೌಲಲ್ಲೋ ಅಥವಾ ಪಾತ್ರೆಲೋ ತಂದು ಹಾಕೋಣ ಅಂದರೆ ಇಲ್ಲಿ ಜನಗಳು ಅರ್ಧ ತಲೆನೋವು. ನೋಡ್ದೆ ಅದು ಬ್ಲ್ಯಾಕಿಗೆ ಬಗ್ಳೋದು.